ಇನ್ನೊಂದು ಹೊಸ ಮನೆಯ ಅನಾವರಣದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಮಾಡ್ತಾ ಇರುವಂತಹ ವಿಡಿಯೋ ಜಾಗ ಶಾರದಾ ನಗರ, ಮೈಸೂರಲ್ಲಿ ಹೆಸರಾಂತ ಲೇಔಟ್ ಆಗಿರುವಂತಹ ಶ್ರೀನಗರ, JP ನಗರ ಪಕ್ಕದಲ್ಲಿ ಶ್ರೀನಗರ ಇದೆ. ಶ್ರೀನಗರಕ್ಕೆ ಹೊಂದಿಕೊಂಡಿರುವಂತಹ ಇದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್. ಇದು ಈಗಾಗಲೇ ಬಹಳಷ್ಟು ಮನೆಗಳಿರುವಂತಹ ಜಾಗ. 40-40 ಬಹಳ ರೇರ್ ಕಾಂಬಿನೇಷನ್. ಯೂಶಲಿ 30-40 30-50 ಕಾಂಬಿನೇಷನ್ಗಳನ್ನು ನೋಡಿರ್ತೀರಿ. 40x40 ಅಂದರೆ 1600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಾರ್ನರ್. ದಿಸ್ ಇಸ್ ಎ 3 ಬೆಡ್ರೂಮು, ಫುಲ್ಲಿ ಫರ್ನಿಶ್, ಸುಸರ್ಜಿತವಾಗಿರುವಂತಹ, ಇನ್ಯಾವುದೇ ತರಹ ಪೆಂಡಿಂಗ್ ಕಾಮಗಾರಿಗಳು ಇದೆ, ಇನ್ನೂ ಬಂದು ನಾವು ಅದು ಮಾಡ್ಕೋಬೇಕು ಇದು ಮಾಡ್ಕೋಬೇಕು, ಯಾವುದೇ ತರಹದ ಈ ಥರ ಪೆಂಡಿಂಗ್ ಇಲ್ಲದೆ ಇರುವಂತಹ ಮನೆ ಸೇಲ್ಗಿದೆ. ಬನ್ನಿ ಮನೆ ಒಳಗೆ ಹೋಗ ನೋಡೋಣ ಹೇಗಿದೆ, ಯಾವ ಥರ ಇದೆ ಅಂತ. ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು ಇವಾಗ 9 ಕಿಲೋಮೀಟ್ರ್, ಅಂದರೆ ಮೈಸೂರು 2-3 ಲೊಕೇಶನ್ಗಳನ್ನ ಹೇಳ್ತೀನಿ, ಸೊ ನಿಮ್ಗೆ ಗೊತ್ತಾಗ್ಬೋದು. ಮೈಸೂರು JP ನಗರಕ್ಕೆ ಹೋಗುವಂತಹ ದಾರಿಯಲ್ಲಿ NI ಕಾಲೇಜ್ ಇದೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಅದಾದ ನಂತರ ಕಾಮಾಕ್ಷಿ ಹಾಸ್ಪಿಟಲ್, 2 ಕಾಮಾಕ್ಷಿ ಹಾಸ್ಪಿಟಲ್ ಇದೆ, ಹೊಸದೊಂದು ಹಳೇದೊಂದು. ಹೊಸ ಕಾಮಾಕ್ಷಿ ಹಾಸ್ಪಿಟಲ್ JP ನಗರ ಇದೆ. ರಿಂಗ್ ರೋಡ್ ಆದಮೇಲೆ ಶ್ರೀನಗರ ಬರುತ್ತೆ. ಶ್ರೀನಗರ ಪಕ್ಕದಲ್ಲಿರುವಂತಹ ಶಾರದಾ ಲೇಔಟ್ ಅಂತ ಈ ಲೇಔಟಿನ ಹೆಸರು. ನನಗೆ ಪರ್ಸ್ನಲಾಗಿ ಈ ಪ್ರಾಪರ್ಟಿ ಯಾಕೆ ಇಷ್ಟ ಅಂದರೆ, ಯೂಶಲಿ ಈ ಕಾಂಬಿನೇಷನಲ್ಲಿ ಅಂದರೆ ಸಿಂಗಲ್ ಫ್ಲೋರು 40-40 ಕಾಂಬಿನೇಷನ್ ಅಂದರೆ 40-40 ಸೈಟ್ ಮೆಷರ್ಮೆಂಟ್ ಕಾಂಬಿನೇಷನಲ್ಲಿ ಭಾಳ ರೇರಾಗಿ ಸಿಗೋದು. ಸೊ ದಿಸ್ ಇಸ್ ಒನ್ ಆಫ್ ಇಟ್. ನಾನೀಗಾಗಲೇ ಹೇಳಿದಂತೆ ದಿಸ್ ಇಸ್ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಅಂದರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಪ್ರೂವಲ್ ಆಗಿರುವಂತಹ ಲೇಔಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. ಬನ್ನಿ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಪಾರ್ಕಿಂಗ್ ತೋರಿಸ್ತಾರೆ. ನಿಮ್ಮ ಮನೇಲಿ 1, 2, 3 ಕಾರ್ಗಳಿದ್ರು ಎಲ್ಲದನ್ನೂ ರ್ಯಾಂಪ್ ಮೇಲೆ ಹಾಕೋಬೋದು. ಇಲ್ಲಿ ಹಾಕಿದ್ರು ವಿತೌಟ್ ಆನ್ಗೋಯಿಂಗ್ ಟ್ರಾಫಿಕ್ಕಿಗೆ ಡಿಸ್ಟರ್ಬ್ ಆಗದೇ ಇರುವಂತಹ ಹೊಸ ಮನೆ. ಒಳಗೂ ಸಹ ಒಂದು ಪಾರ್ಕಿಂಗ್ ಇದೆ, ಬನ್ನಿ ತೋರಿಸ್ತೀನಿ. ಇದಕ್ಕೆ ವಾಟರ್ ಸೋರ್ಸ್ ಭಾಳಷ್ಟು ಜನ ಕೇಳುವಂತಹ ಇನ್ನೊಂದು ವಿಚಾರ ಅಂದರೆ ವಾಟರ್ ಪ್ರಾಬ್ಲಮ್. ಈ ಏರಿಯಾದಲ್ಲಿ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಲೇಔಟಿಂದ ಇನ್ನೂ ನೀರು ಸರಬರಾಜು ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಒಂದು ಬೋರ್ವೆಲ್, ಅಂದರೆ ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಇದೆ. ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಸರಿಸುಮಾರು 10,000-12,000 ಲೀಟರ್ ಸಂಪ್ ಇದೆ. ಕಾರ್ ಪಾರ್ಕಿಂಗ್ ಏರಿಯಾ, ಮುಂಬರ್ದಿಸ್ಗಳು ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳು ತಲೆ ಎತ್ತಿದೆ. ಭಾಳಷ್ಟು ಜನ ಎಲೆಕ್ಟ್ರಿಕ್ ವೆಹಿಕಲ್ಗಳು ಈಗಾಗಲೇ ಯೂಸ್ ಮಾಡ್ತಾರೆ. ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳು ಹಾಕಿದರೆ ಸೇಫ್ಟಿಗೆ ಒಂದ್ಸರಿ ಗ್ರಿಲ್ಗಳು ತೋರಿಸ್ತಾರೆ. ಅಕಸ್ಮಾತ್ ನಾವು ಮನೇಲಿ ಇರಲ್ಲ, ಎಲ್ಲ ಆಚೆ ಹೋಗಿರ್ತೀವಿ, ಕಾರ್ ಎಕ್ಸ್ಪೆನ್ಸಿವ್ ಕಾರ್ಗಳಿದೆ, ಸಿಸ್ಟಮ್ ಇರುತ್ತೆ ಕಾರ್ ಒಳಗೆ, ಅಥವಾ ಯಾವ್ದಾರ ಎಕ್ಸ್ಪೆನ್ಸಿವ್ ಐಟಮ್ಗಳು ಇಟ್ಟಿರ್ತೀವಿ ಅಂತಂದರೆ ಸೊ ಫುಲ್ ಸೇಫ್ಟಿ ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಎಲ್ಲೂ ಸಹ ಇಂಟ್ರೂಷನ್ ಅಂದರೆ ಯಾರೂ ಸಹ ಬರದೇ ಇರುವ ಹಾಗೆ ಎಲ್ಲ ತರಹ ಒಂದು ಗ್ರಿಲ್ಸ್ಗಳನ್ನ ಹಾಕಿದ್ದಾರೆ. ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ ನೋಡ್ಬೋದು, ಆರ್ಚು ಲೈಟಿಂಗ್ಗಳು ನೋಡ್ಬೋದು. ಆಗಲೇ ಹೇಳಿದಂತೆ ವಾಟರ್ ಸೋರ್ಸು ಇಲ್ಲೂ ಅಷ್ಟೇ 1 ಅಥವಾ 2 ಟೂ ವೀಲರ್ನ ಒಳಗೆ ನಿಲ್ಲಿಸ್ಕೋಬೋದು. ಯುಟಿಲಿಟಿ ಸ್ಪೇಸ್ ಇಲ್ಲೇ ತೋರಿಸ್ತೀನಿ, ಬನ್ನಿ ತೋರಿಸ್ತಾರೆ ನೋಡಿ. ಸೊ ಯುಟಿಲಿಟಿ ಸ್ಪೇಸ್ ಏನಕ್ಕೆ ಅಂತಂದರೆ ವಾಷಿಂಗ್ ಮಿಷಿನ್ ಇಲ್ಲೇ ಇಟ್ಕೋಬೋದು ನೀವು. ಬಟ್ಟೆ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ವಾಟರ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಎ ಯುಟಿಲಿಟಿ ಸ್ಪೇಸ್. ಅದು UPS ಪಾಯಿಂಟು ಸಹ ಬೇಕಾದ್ರೆ ನೀವು ಆಚೆನೇ ಇಟ್ಕೊಬೋದು, ಯಾಕಂದರೆ ಅಲ್ಲಿ ಮಾಡಿರುವಂಥ ಜಾಗಕ್ಕೆ ಮಳೆ ನೀರು ಬರಲ್ಲ. ಸೊ ದಟ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನಾನು ಯೂಶಲಿ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಯಾವಾಗಲೂ ಒಂದು ವಿಚಾರ ಹೇಳ್ತೀನಿ, ಮನೆಯ ಬಾಗಿಲನ್ನ ನೋಡಿ ಅಂತ. ಐ ಶೋ ದ ಸೈಜ್ ಆಫ್ ದಿಸ್. ಏನು ಚೌಕಟ್ಟು ಏನು ಕೂರಿಸಿರ್ತಾರೆ ಇವರು, ಮೇನ್ ಡೋರು, ಹೊಸಲನ್ನು ದಾಟಿ ಬನ್ನಿ ಅಂತ ಆ ಥರ ಭಾಳ ದೊಡ್ಡ ಹೊಸಲನ್ನ ಇಟ್ಟಿದ್ದಾರೆ. ಫುಲ್ ಟೀಕ್, ಇದು ಬ್ರ್ಯಾಂಡೆಡ್ ಫಸ್ಟ್ ಕ್ವಾಲಿಟಿ ಟೀಕು. ಪಕ್ಕದಲ್ಲಿ ವೆಂಟಿಲೇಟರ್ಗೆ 1, 2, 3 ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಸೊ ಎಲ್ಲ 3 ಲಿವರ್ ಲಾಕ್ಗಳು ಕೊಟ್ಟಿದ್ದಾರೆ. ಎಲ್ಲ ಇದು ಆಲ್ಮೋಸ್ಟ್ ಆಲ್ ಯುರೋಪ ಲಾಕ್ಗಳು. ಮನೆ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಸರಿಸುಮಾರು 4ರಿಂದ 6 ಸೀಟರ್ ನೀವು ಸೋಫಾನ ಇಲ್ಲಿ ಹಾಕ್ಕೋಬೋದು. ಒನ್ ಸೈಡ್ ಆಫ್ ದ ಪ್ರಾಪರ್ಟಿ, ಒನ್ ಸೈಡ್ ಆಫ್ ದ ಎಂಟ್ರೆನ್ಸ್ ಆಫ್ ದ ವಾಲ್ ಏನು ಮಾಡಿದ್ದಾರೆ, ಎಂಟೈರ್ TV ಕ್ಯಾಬಿನೆಟ್, ಕೆಳಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. CCTV ಕ್ಯಾಮ್ರಾ ಆಗಿರ್ಬೋದು, ಡಿಶ್ ಯೂನಿಟ್ ಇರ್ಬೋದು, ಎಲ್ಲದಕ್ಕೂ ಈಗಾಗಲೇ ಪವರ್ ಪಾಯಿಂಟು ಪ್ಲಸ್ DTH ಕೇಬಲ್ ಈಗಾಗಲೇ ಕೊಟ್ಟಿದ್ದಾರೆ. ಫಾಲ್ ಸೀಲಿಂಗ್ ಡಿಸೈನ್ ನೋಡೋದು ವಿತ್ ಫ್ಯಾನ್, ಎಲ್ಲ ಎಲೆಕ್ಟ್ರಿಕ್ ವರ್ಕ್. ಈಗಾಗಲೇ ನಾನು ವೀಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ, ಎಂಟೈರ್ ಮನೆ ಏನಂತ ಯಾವುದೇ ತರಹ ಪೆಂಡಿಂಗ್ ಕಾಮಗಾರಿಗಳು ಯಾವುದೂ ಇಲ್ಲ, ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಸೊ ದಿಸ್ ಇಸ್ ದಿ ಪೂಜಾ ರೂಮ್. 2 ಆನೆ ಕಾರ್ವಿಂಗು, ಮಧ್ಯದಲ್ಲಿ ಲಕ್ಷ್ಮಿ, ಒಬ್ಬರು ಒಳಗೆ ಕೂತು ಪೂಜೆ ಮಾಡ್ಬೋದು. ಪೀಠ ಅಂದರೆ ಪೂಜೆ ಮಾಡೋಕ್ಕೆ, ದೇವ್ರನ್ನ ಇಟ್ಕೊಳ್ಳಿಕ್ಕೆ ಪೀಠ, ಅದು ಕೆಳಗೆ ಸ್ಟೋರೇಜ್ ಸ್ಪೇಸ್ ಇದೆ, ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಎಂಟೈರ್ ದಿಸ್ ಪಾರ್ಟ್ ಏನು ನೀವು ನೋಡ್ತಾ ಇದ್ದೀರಾ, ದಿಸ್ ಇಸ್ ಟೀಕ್. ಇದು ಅಷ್ಟೇ ಫುಲ್ಲು ಟೀಕ್ ಕಾರ್ವಿಂಗಲ್ಲಿರುವಂಥದ್ದು. ಇದು 3 ಬೆಡ್ರೂಮ್ ಮನೆ ಅಂತ ಹೇಳಿದೆ ನಾನು. ಇವಾಗ ಎಂಟ್ರಿಂಗ್ ಹ್ಯಾಂಡ್ ವಾಶ್ ನೋಡಿ, ಫುಲ್ 2 ಕಡೆ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಯೂಶಲಿ 30-40 ಮನೆಗಳಲ್ಲಿ ವಿ ಮಿಸ್ ದಿಸ್ ಔಟ್, ಯಾಕಂದರೆ ಇದು ಮಾಡೋಕ್ಕಾಗಲ್ಲ, ಬಿಕಾಸ್ ಆಫ್ ದ ಸ್ಪೇಸ್ ಇಶ್ಯೂ. 30-40 1200 ಇರುತ್ತೆ. ದಿಸ್ ಇಸ್ 40x40 1600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ. 2 ಕಡೆಗೂ ಅಷ್ಟೇ ಚಿಮ್ನಿ ಈ ಕಡೆ ಕೊಟ್ಟಿದ್ದಾರೆ. ಸೊ ನೀವು ಗ್ಯಾಸ್ ಪಾಯಿಂಟ್ ಇಲ್ಲೇ ಇಟ್ಕೋಬೋದು. ಸೊ ಎಲ್ಲ ಮಾಡ್ಯುಲರ್, 2 ಸೈಡು ಮಾಡ್ಯುಲರ್ ಮಾಡಿದ್ದಾರೆ, ನೋಡ್ಬೋದು. ಇಲ್ಲೂ ಮಾಡ್ಯುಲರ್ ಇದೆ, ಈ ಕಡೆನೂ ಮಾಡ್ಯುಲರ್ ಇದೆ.
ಇದು ಮಾಡ್ಯುಲರ್ ಇದೆ, ಇದು ಮಾಡ್ಯುಲರ್ ಇದೆ. ಇಲ್ಲೂ ಅಷ್ಟೇ ಫುಲ್ ಸ್ಟೋರೇಜ್ ಸ್ಪೇಸ್ ಕೊಟ್ಟರೆ. ಅಡುಗೆ ಮನೆಯಲ್ಲಿ ಬೇಕಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್ ಏನು ಅಂತಂದರೆ ಸ್ಟೋರೇಜ್ ಸ್ಪೇಸು. ಇಲ್ಲೂ ಸ್ಟೋರೇಜ್ ಸ್ಪೇಸ್ ಇದೆ, ಇಲ್ಲೂ ಸ್ಟೋರೇಜ್ ಇದೆ. ವಾಟರ್ ಫಿಲ್ಟರ್ಗೆ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸಿಂಕನ್ನು ಈಗಾಗಲೇ ಹಾಕಿದ್ದಾರೆ. ಸೊ ವಾಟರ್ ಪಾಯಿಂಟ್ ಅಂದರೆ ನಿಮಗೆ ವಾಟರ್ ಇನ್ಲೆಟ್ ಆ್ಯಂಡ್ ವಾಟರ್ ಔಟ್ಲೆಟ್ ಅಂದರೆ ಅಕಸ್ಮಾತಾಗಿ ಈ ಪ್ಯೂರಿಫೈಯರ್ ಹಾಕ್ಕೊಂಡಾಗ ಔಟ್ಲೆಟ್ ಪಾಯಿಂಟು ಬೇಕಾಗುತ್ತೆ. ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗು, ಎರಡು ಕಡೆಗೂ ಕರ್ಟನ್ ರಾಡ್ಸು. ಇದು ಟೀಕು, ಇದು ಟೀಕೆ. ಎಲ್ಲ ಟೀಕ್. ನೀವು ಮನೇಲಿ ಎಲ್ಲೂ ಸಹ ಎಲ್ಲೆಲ್ಲೂ ನೀವು ವಾರ್ಡ್ರೋಪ್ ಇರ್ಬೋದು, ವಾರ್ಡ್ರೋಪ್ ಬಿಟ್ಟು ಡೋರ್ಸು, ವಿಂಡೋಸು, ಫ್ರೇಮ್ಗಳು, ಶಟರ್ಸು. ಅಂದರೆ ಶಟರ್ಸ್ ಅಂತಂದರೆ ಏನು ನಾವು ಕಿಟಕಿ ಮುಚ್ತೀವಿ ಅದನ್ನು ಶಟರ್ಸ್ ಅಂತೀವಿ, ಇದನ್ನು ಫ್ರೇಮ್ ಅಂತೀವಿ. ಇದೇ ಅಷ್ಟೇ ಟೀಕಲ್ಲಿ ಮಾಡಿರೋಂಥದ್ದು. ಈಗಾಗಲೇ ಕರ್ಟನ್ ರಾಡ್ಸ್ ಈಗಾಗಲೇ ಹಾಕಿದ್ದಾರೆ. ಎಲ್ಲ ಸಹ ಇಲ್ಲೂ ಸಹ ನೀವು ಏನು ಸುಪ್ರೀತ್ ಮೇನ್ ಡೋರ್ ಮಾತ್ರ ಟೀಕ್ ಹಾಕಿದ್ರಾ, ಒಳಗಿಂದೆಲ್ಲ ಏನು ಅಂತಂದರೆ ಇದು ಸಹ ಅಷ್ಟೇ. ಇದು ಟೀಕು, ಇದು ಟೀಕು. ದಿಸ್ ಈಸ್ ರೂಮ್ ನಂಬರ್ 1. ಬನ್ನಿ, ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ನಾನು ಸರಿಸುಮಾರು 5.5 ಅಡಿ ಇದ್ದೀನಿ ಹೈಟು. ನಾನು ಈಸಿಯಾಗಿ ಒಳಗೆ ಮೂವ್ ಆಗ್ಬೋದು, ಯಾವ ಥರ ಅಡೆತಡೆ ಇಲ್ದಂಗೆ. ವೆಂಟಿಲೇಷನ್ ಪಾಯಿಂಟ್ ಕೊಟ್ಟಿದ್ದಾರೆ. ಒಂದು ಫುಲ್ ಸಿಂಗಲ್ ಪೀಸ್ ಕಮೋಡ್ ಇದೆ. ಪಕ್ಕದಲ್ಲಿ ಮಿಕ್ಸರ್, ಜಾಗ್ವಾರ್ ಫಿಟ್ಟಿಂಗು, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಶವರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ನೀವು ಸೋಲಾರ್ ಹಾಕ್ಕೊಂಡ್ರೆ ಈಗ ಇಮಿಡಿಯೇಟ್ ವಾಟರ್ ಪಾಯಿಂಟಲ್ಲಿ ಹೀಟ್ರಿಂದ ಬರುತ್ತೆ. ಇಲ್ಲೂ ಸಹ ಅಷ್ಟು ನೋಡಿ, ಫಾಲ್ ಸೀಲಿಂಗು ವಿತ್ ಫ್ಯಾನು. ನಾನು ಈಗಾಗಲೇ 3 ಕಡೆ ಫಾಲ್ ಸೀಲಿಂಗ್ ತೋರಿಸಿದ್ದೀನಿ. ಕರ್ಟನ್ ರಾಡ್ಸು ಇದು ಅಷ್ಟೇ ಟೀಕೆನೆ. ಗ್ರಾನೈಟ್ ಫ್ಲೋರಿಂಗು, ಒಂದು ಸೈಡ್ ಫುಲ್ ಸೈಜ್ ವಾರ್ಡ್ರೋಪು, ಮೇಲೆ ಲಾಫ್ಟು ತೋರಿಸ್ತಾರೆ ನೋಡಿ. ಬನ್ನಿ, ರೂಮ್ ನಂಬರ್ 2. ಇದಕ್ಕೂ ಅಷ್ಟೇ ನೋಡ್ಬೋದು. ನಾನು ಫಸ್ಟ್ ರೂಮ್ ನಂಬರ್ 1ನಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ತೋರಿಸಿದೆ. ಇದು ರೂಮ್ ನಂಬರ್ 2 ವಿತ್ ಅಟ್ಯಾಚ್ ಬಾತ್ರೂಮು. ಸ್ಲೈಡಿಂಗ್ ವಾರ್ಡ್ರೋಪ್ ಇದೆ. ಇಲ್ಲಿ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ರು, ಇಲ್ಲಿ ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಮೇಲ್ಗಡೆ ಫುಲ್ ಸ್ಟೋರೇಜ್ ಸ್ಪೇಸು. ಅಗೈನ್ ಫಾಲ್ ಸೀಲಿಂಗ್ ನೋಡ್ಬೋದು. ಟೀಕ್ ವಿಂಡೋಸು ವಿತ್ ಕರ್ಟನ್ ರಾಡ್ಸು. ಇದು ಅಷ್ಟೇ ಅಗೈನ್ ದಿಸ್ ಇಸ್ ಟೀಕ್. ಪೂಜಾ ರೂಮ್ಗೂ ಮತ್ತು ಬಾತ್ರೂಮ್ ಮಧ್ಯದಲ್ಲಿ ಇದೇನು ಪೋರ್ಷನ್ ಅಂತಂದರೆ ಇದು ಎರಡು ಟಚ್ ಆಗಿಲ್ಲ. ವಾಸ್ತು ಅನ್ಕೊಂಡು ಇದು ಟಚ್ ಆಗಬಾರ್ದು ಅಂತ ಇರುತ್ತೆ, ಅದಕ್ಕೆ ಟಚ್ ಮಾಡಿಲ್ಲ. ಮಧ್ಯದಲ್ಲಿ ಹಾಲೋ ಅಂದರೆ ಜಾಗನ ಬಿಟ್ಟಿದ್ದಾರೆ, ವಾಸ್ತು ಅನುಗುಣವಾಗಿರುವಂಥದ್ದು. ದಿಸ್ ಅ ಕಾಮನ್ ವಾಶ್ರೂಮ್. ಬಹಳ ದೊಡ್ಡದು. 2 ರೂಮಲ್ಲಿ ಏನಿದೆ ಬಾತ್ರೂಮು ಅದು 2ಕ್ಕಿಂತ ದೊಡ್ಡದು. ಇದು ಸಹ ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. ವೆಂಟಿಲೇಷನ್ ಕೊಟ್ಟಿದ್ದಾರೆ. ಒಂದು ಸಿಂಗಲ್ ಪೀಸ್ ಕಮೋಡ್ ಅದು. ಪಕ್ಕದಲ್ಲಿ ಸಿಂಕ್ ಇದೆ. ಮಿಕ್ಸರ್ಗಳು ನೋಡಿ, ಅಂದರೆ ವಾಟರ್ ಮಿಕ್ಸರ್ಗಳು. ಪಕ್ಕದಲ್ಲಿ ದಿಸ್ ಇಸ್ ದ ಓನ್ಲಿ ರೂಮ್. 3 ಬೆಡ್ರೂಮ್ ಮನೆ. ಇದು ಒಂದೇ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇಲ್ಲ. ಇನ್ನು 2ಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಬಟ್ ಇಲ್ಲಿ ಅಗೇನ್ ದೇ ಹ್ಯಾವ್ ಕಂಟಿನ್ಯೂಡ್ ದ ಸೇಮ್ ಕ್ಲಾಸ್. ಭಾಳ ಚೆನ್ನಾಗಿರುವಂತಹ ವಾರ್ಡ್ರೋಪು, ಫಾಲ್ ಸೀಲಿಂಗು, ಫ್ಯಾನು, ಕರ್ಟನ್ ರಾಡು, ಟೀಕ್, ವಿಂಡೋಸು. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಹೌಸ್. ಇದು ಮೈಸೂರು 3 ಬೆಡ್ರೂಮು ಸುಸರ್ಜಿತವಾಗಿರುವಂತಹ ಮನೆ. ನಾನು ಕಂಡಂತೆ ಇನ್ನು ಯಾವುದೇ ತರಹ ಪೆಂಡಿಂಗ್ ವರ್ಕ್ಗಳಿಲ್ಲ. ದಿಸ್ ಇಸ್ ಎ ನಾರ್ತ್. ಸೊ ನಿಮಗೆ ಇಲ್ಲಿ ಯಾವುದೇ ತರಹದ ನೀವು ಬಂದು ಇನ್ನೇನಿದ್ರು ನೀವು ಡೈನಿಂಗ್ ಟೇಬಲ್ ಇರ್ಬೋದು, ಸೋಫಾಗಳಿರ್ಬೋದು, ಅಥವಾ ನಿಮ್ಮ ಕಾಟ್ಗಳಿರ್ಬೋದು, ಇಷ್ಟನ್ನು ಮಾತ್ರ ನೀವು ತಂದು ಮುಂದಕ್ಕೆ ನಿಮ್ಮ ಜೀವನವನ್ನು ಸಾಗಿಸಲು ಮನೆ ವಿಚಾರ ಅಂದರೆ ಕನ್ಸ್ಟ್ರಕ್ಷನ್ ವಿಚಾರವಾಗಿರ್ಬೋದು, ಇನ್ನು ಯಾವುದೇ ಥರದ ವರ್ಕ್ಗಳು ಇನ್ನು ಪೆಂಡಿಂಗ್ ಇಲ್ಲ. ಮನೆ ಎಂಟೈರ್ ಮನೆ ಕ್ಲೀನಾಗಿದೆ, ನೀಟಾಗಿದೆ. ಎಲ್ಲ ಬ್ರ್ಯಾಂಡೆಡ್ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಹಾಕಿ ಯೂಸ್ ಮಾಡಿ ಕಟ್ಟಿರುವಂಥ ಮನೆ. ಇದೆಲ್ಲ ಕಾಲಮ್ ಕನ್ಸ್ಟ್ರಕ್ಷನ್. ಭಾಳ ಜನ ಕೇಳುವಂಥ ವಿಚಾರ. ಇದು ಲೋಡ್ ಬೇರಿಂಗ್ ವಾಲ್ಸ ಪಿಲ್ಲರ್ಗಳು ಹಾಕಿಟ್ಟರೆ ಪಿಲ್ಲರ್ ಹಾಕಿ ಕಟ್ಟಿರುವಂತಹ ಮನೆ. ಇದಿರೋದು ಮೈಸೂರು ಶಾರದಾನಗರ. ಶ್ರೀನಗರ ಇಸ್ ಎ ವೆರಿ ಫೇಮಸ್ ಏರಿಯಾ. ಪಕ್ಕದಲ್ಲೇ ಇರುವಂತಹ ಮೂಡಾ ಅಪ್ರೂವ್ಡ್ ಲೇಔಟಲ್ಲಿ 3 ಬೆಡ್ರೂಮು 40 × 40 1600 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಹೊಸ ಮನೆ. ಇದಕ್ಕೆ ಆದಂಥ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಬೋರ್ವೆಲ್ ಇದೆ. ನನಗೆ ಗೊತ್ತಿರುವ ಹಾಗೆ ವಾಸ್ತು ಅನುಗುಣವಾಗಿ ಇದೆ. ಯಾಕಂದರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ರೇಟು, ಲೊಕೇಶನ್ನು, ಡಾಕ್ಯುಮೆಂಟೇಷನ್ನು, ಓನರ್ ಮೀಟಿಂಗು, ಪ್ರಾಪರ್ಟಿ ವಿಸಿಟು, ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸಪ್ ಮೀ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.